ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮಿಡ್-ಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾರ್ಯಾರು ಕಾಮಿಡ್-ಕೆ ಎಕ್ಸಾಮನ್ನು ಬರಿತಾ ಇದ್ದೀರಾ ಅವರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾರಿಗಾದರೂ ನಮ್ಮ ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ನಿಮ್ಮ KCET ರ್ಯಾಂಕಿಗೆ ನೀವು KCETಗೆ ಎಷ್ಟು ಎಫರ್ಟ್ ಹಾಕಿದ್ದೀರಾ ಅದೇ ರೀತಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ದ ಜಸ್ಟ್ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ 999 ರೂಪೀಸ್ ಇರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ನಮ್ಮ ಕಡೆಯಿಂದನೇ ಆಗಬೇಕು ಅಂತಿದ್ರೆ ಅದು 1499 ರೂಪೀಸ್ ಇರುತ್ತೆ. ಇದು KCET ಮತ್ತು ಕಾಮಿಡ್-ಕೆಗೆ ಸಪ್ರೇಟ್ ಆಗಿರುತ್ತೆ. ಎರಡಕ್ಕೂ ಬೇಕಂತಿದ್ರೆ 2499 ರೂಪೀಸ್ ಆಗಿರುತ್ತೆ ವಿತ್ ಆಪ್ಷನ್ ಎಂಟ್ರಿ. ಎರಡಕ್ಕೂ ಜಸ್ಟ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ 1499 ರೂಪೀಸ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸು. ನಿಮ್ಮ ಒಂದು ಮಿಸ್ಟೇಕ್ಸು ಇಟ್ ಕಾಸ್ಟ್ ಯು ಅ ಹ್ಯೂಜ್. ಯು ಮೈಟ್ ನೋ, ಅಂದರೆ ನಿಮ್ಗೆ ಅಂದ್ಕೊಳ್ತೀರಾ ಸರ್ ನಾವು ಮಾಡ್ತೇವೆ, ನಮ್ಗೆ ಗೊತ್ತಿದೆ ಯೂಟ್ಯೂಬಲ್ಲಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್, ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಂತ ಕೊಟ್ಟರೆ ಬರುತ್ತೆ. ಬಟ್ ಸ್ಟೂಡೆಂಟ್ಸ್, ಒಂದು ಸ್ಮಾಲ್ ಮಿಸ್ಟೇಕ್ ಕೋಡಲ್ಲಿರ್ಬೋದು ಅಥವಾ ನಿಮ್ಮ ಅನಾಲಿಸಿಸಲ್ಲಿರ್ಬೋದು, ಅದರಿಂದ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಕೂಡ ನಿಮಗೆ ತುಂಬ ಹ್ಯೂಜ್ ಕಾಸ್ಟ್ ಆಗುತ್ತೆ. ಯಾಕಂದರೆ 4 ಇಯರ್ಸು ನೀವು ಇಂಜಿನಿಯರಿಂಗನ್ನು ಮಾಡಬೇಕು. 4 ಇಯರ್ಸು ಅಲ್ಲಿ ನಿಮ್ಮ ಪ್ಲೇಸ್ಮೆಂಟ್ ಡಿಸೈಡ್ ಆಗುತ್ತೆ, ನಿಮ್ಮ ಕಾಲೇಜ್ ಲೈಫ್ ಡಿಸೈಡ್ ಆಗುತ್ತೆ, ನಿಮ್ಮ ಬ್ರ್ಯಾಂಚು ಮುಂದಿನ ಎಲ್ಲದೂ ಕೂಡ ಡಿಸೈಡ್ ಆಗೋದು ಇದರಲ್ಲಿರುತ್ತೆ. ಸೊ ಡೋಂಟ್ ಟೇಕ್, ಅಂದರೆ ನೀವು ತಗೊಳ್ಳೋ ಒಂದು ಸ್ಮಾಲ್ ಡಿಸಿಷನ್ ರಾಂಗ್ ಡಿಸಿಷನ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಸ್ಮಾಲ್ ಅಮೌಂಟನ್ನು ಇದು ಮಾಡಿ ಎಲ್ಲದನ್ನು ನಾವು ಮಾಡ್ತೇವೆ. ಸರ್ ಯಾಕೆ ನಿಮ್ಮ ಹತ್ರ ತೊಗೊಳ್ಬೇಕು ಅಂತ ಕೇಳಿದ್ರೆ, ನಾನು ಒಬ್ಬ ಟೆಕ್ನಿಕಲ್ ಗೈ. ಐ ಸ್ಟಡಿಡ್ ಎಟ್ RVCE, 2019 ಪಾಸ್ಡ್ ಔಟ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. IT ವರ್ಕ್ ಮಾಡ್ತಾ ಇದ್ದೇನೆ. ಪ್ಲಸ್ ಈ ಎಜುಕೇಷನ್ ಫೀಲ್ಡಲ್ಲಿ ಮೋರ್ ದ್ಯಾನ್ 6 ಇಯರ್ಸಿಂದ ಇದ್ದೇನೆ. ಆ್ಯಂಡ್ ಕೌನ್ಸಿಲಿಂಗ್ ಕೂಡ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸಿಗೆ ಆಫ್ಲೈನಲ್ಲೂ ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ಲಾಸ್ಟ್ ಇಯರು ಕೂಡ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸಿಗೆ ಆನ್ಲೈನಲ್ಲಿ ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ಸೊ ಈ ಒಂದು ಇದರಿಂದ ನಾನು ಹಾಗಂತ ನಾನು ನಿಮಗಿಂತ ಸ್ಮಾರ್ಟರ್ ಅಂತಲ್ಲ, ಯು ಮೈಟ್ ನೋ, ಬಟ್ ನಾವು ಮಿಸ್ಟೇಕ್ಸಿಂದ ನಾವು ಕಲ್ತಿದ್ದೇವೆ. ಅದನ್ನು ಆ ಮಿಸ್ಟೇಕ್ಸನ್ನು ನೀವು ಮಾಡಬಾರ್ದು ಅನ್ನೋದನ್ನು ನಾವು ಹೇಳಿಕೊಡ್ತೇವೆ. ಆಯಿತಾ? ಜಾಯ್ನ್ ಆಗಬೇಕು ಅಂತಿದ್ದವ್ರಿಗೆ ನಂಬರ್ಗೆ ಮೆಸೇಜ್ ಹಾಕಿ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಮಿಡ್-ಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾರ್ಯಾರು ಕಾಮಿಡ್-ಕೆಗೆ ರಿಜಿಸ್ಟರ್ ಆಗಿದ್ದೀರಾ, ಯಾರ್ಯಾರು ಇವಾಗ ಪ್ರಿಪೇರ್ ಆಗ್ತಾ ಇದ್ದಾರೆ ಕಾಮಿಡ್-ಕೆಗೆ ಎಕ್ಸಾಮಿಗೆ, ಸೊ ನೀವು ಕಾಮಿಡ್-ಕೆಗೆ ರಿಜಿಸ್ಟರ್ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್. ಸೊ ನಾನಿಲ್ಲಿ ಒಂದಿಷ್ಟು ಅಡ್ವಾಂಟೇಜನ್ನು ಹೇಳ್ತಾ ಇದ್ದೇನೆ. ಆ್ಯಂಡ್ ದಟ್ ಡಸಂಟ್ ಮೀನ್ ದಟ್ ಡಿಸ್ಅಡ್ವಾಂಟೇಜ್ ಇಲ್ಲ ಅಂತಲ್ಲ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಆಯಿತಾ? ಸೊ ಒಂದಿಷ್ಟು ಅಡ್ವಾಂಟೇಜ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೋಡಿ. ಕಾಮಿಡ್-ಕೆದು ಅಡ್ವಾಂಟೇಜಸ್. ಓಕೆ, ಏನು ಸರ್ ಇಲ್ಲಿ ಅಡ್ವಾಂಟೇಜಸ್ ಏನಿದೆ? ಸಾರಿ, ಅಡ್ವಾಂಟೇಜಸ್ ಆಫ್ ಕಾಮಿಡ್-ಕೆ ಏನು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲೆಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ನೀವು KCETಗೆ ಕಂಪೇರ್ ಮಾಡಿದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ವೆರಿ ಲೆಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲೆಸ್. ಯಾವಾಗ KCETಯಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ಮೋಸ್ಟ್ ಈ ವರ್ಷ KCETಯಲ್ಲಿ ಆಲ್ಮೋಸ್ಟ್ ಈ ವರ್ಷ ಇದ್ದಂಥ ಸ್ಟೂಡೆಂಟ್ಸ್ ಮೋರ್ ದ್ಯಾನ್ 3 ಲ್ಯಾಕ್ ಪ್ಲಸ್. ಆಯಿತಾ? ಅದೇ ಕಾಮಿಡ್-ಕೆಯಲ್ಲಿ ಈ ವರ್ಷ ಇನ್ನೂ ಅಫಿಷಿಯಲ್ ಆಗಿ ಇನ್ನೂ ಡೇಟಾಗಳು ಬರಲಿಲ್ಲ ನಮಗೆ, ಬಟ್ 1,20,000 ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ 1,20,000 ಅಷ್ಟೇ, ಇದರಿಗಿಂತ ಜಾಸ್ತಿ ಹೋಗೋದಿಲ್ಲ. ಆಯಿತಾ? ಫಸ್ಟ್ ಆಫ್ ಆಲ್, ಸೊ ಏನು ಹೇಳ್ಬೋದು ಹೇಳಿ, ನೀವು ಕಾಮಿಡ್-ಕೆಗೆ ಕಂಪೇರ್ ಮಾಡಿದರೆ KCETಯಲ್ಲಿ 3 ಟೈಮ್ಸ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಸೆಕೆಂಡ್ ಒನ್, ದೆರ್ ಇಸ್ ನೋ ರಿಸರ್ವೇಷನ್, ದೆರ್ ಇಸ್ ನೋ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇಲ್ಲ. ಆಯಿತಾ? ಇದು ಯಾರಿಗೆ ಅಡ್ವಾಂಟೇಜ್ ಕೇಳಿದರೆ, ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ಸ್ ಇಲ್ಲ. ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ದಿಸ್ ಈಸ್ ಅಡ್ವಾಂಟೇಜ್ ಫಾರ್ ಶೋರ್. ಅರ್ಥ ಆಯ್ತಾ? ಸೊ ಅಡ್ವಾಂಟೇಜ್ ಆಗೇ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ದಿಸ್ ಈಸ್ ಅಡ್ವಾಂಟೇಜ್. ಬಟ್ ಯಾವುದ್ರ ಮೇಲೆ ರಿಸರ್ವೇಷನ್ ಇದೆ ಅಂತ ಕೇಳಿದರೆ, ಒಂದು ಹೈದರಾಬಾದ್ ಕರ್ನಾಟಕ, ಇದು ಒಂದು ರಿಸರ್ವೇಷನ್. ಅದು ಬಿಟ್ಟರೆ ಜನರಲ್ ಮೆರಿಟ್, ಎಲ್ಲರನ್ನೂ ಜನರಲ್ ಮೆರಿಟ್ ಅಂತ ತಗೊಳ್ತಾರೆ. ಯು ಮೈಟ್ ಬಿ ಫ್ರಮ್ OBC ಬ್ಯಾಕ್ಗ್ರೌಂಡ್, ನೀವು 2A ಇರ್ಬೋದು, 3A ಇರ್ಬೋದು, 3B ಇರ್ಬೋದು, ಯಾವುದೇ ಇರ್ಬೋದು, ಬಟ್ ಅಲ್ಲಿರೋದು ಒಂದು ನೀವು ಹೈದರಾಬಾದ್ ಕರ್ನಾಟಕ ಆಗಿದೆ, ನಿಮಗೆ ರಿಸರ್ವೇಷನ್ ಇದೆ. ಅದು ಬಿಟ್ಟರೆ ಜನರಲ್ ಮೆರಿಟ್ ಅಷ್ಟೇ. ಇಲ್ಲಿ ಯಾವುದು OBC ಅಂತ ರಿಸರ್ವೇಷನ್ ಇಲ್ಲ, ಕನ್ನಡ ಮೀಡಿಯಂ, ರೂರಲ್, ದೆರ್ ಇಸ್ ನಥಿಂಗ್. ಓಕೆ, ಹೈದರಾಬಾದ್ ಕರ್ನಾಟಕ ಆರ್ ಎಲ್ಸ್ ಜನರಲ್ ಮೆರಿಟ್. ಈದರ್ ನೀವು ಹೈದರಾಬಾದ್ ಕರ್ನಾಟಕ ಆಗಿರಬೇಕು ಅಥವಾ ನೀವು ಜನರಲ್ ಮೆರಿಟಲ್ಲಿ ಬಂದುಬಿಡ್ತಾರೆ. ಆಯಿತಾ? ಸೊ ಆವಾಗ ಇಲ್ಲಿ ರಿಸರ್ವೇಷನ್ ಇಲ್ಲದೆ ಇರಲಿಕ್ಕೆ ಹೋಗಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಒಂದು ಇದಾದರೆ ಉಳಿದವರು ಜನರಲ್ ಮೆರಿಟಿಗೆ ಆ್ಯಡ್ ಆಗ್ತಾರೆ. ಸೊ ದೇರ್ ಇಸ್ ನೋ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್. ದಿಸ್ ಈಸ್ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಆಯಿತಾ? ಥರ್ಡ್ ಒನ್, ಯಾಕೆ ಸರ್ ನೀವು ಜನರಲ್ ಮೆರಿಟ್ ಅವರಿಗೆ ಇದು ಅಡ್ವಾಂಟೇಜು ಯಾಕಂತ ಕೇಳಿದರೆ, ನೀವು ನೋಡಿರ್ಬೋದು, ನಾನು ನಿಮಗೆ ಇಷ್ಟು ವರ್ಷದಿಂದ ನಾನು ಕೌನ್ಸಿಲಿಂಗ್ ಕೊಡ್ತಾ ಇದ್ದೇನೆ. ಬೇರೆ ಕ್ಯಾಟಗರಿಗೆ ಕಂಪೇರ್ ಮಾಡ್ತಾರೆ ಜನರಲ್ ಮೆರಿಟ್ ಅವರು. ಫಾರ್ ಎಕ್ಸಾಂಪಲ್ RVಯಲ್ಲಿ ಜನರಲ್ ಮೆರಿಟ್ ಅವರಿಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಒಂದು ಸೀಟ್ ಆಗಬೇಕಂದ್ರೆ ವಿದೌಟ್ ಎನಿ ರಿಸರ್ವೇಷನ್ ನೀವು 500 ಬಿಲೋ ರ್ಯಾಂಕ್ ಬರಬೇಕು.
500 ಬಿಲೋ ಕಂಪಲ್ಸರಿ ಬರಬೇಕು. ಅದು ಬೇರೆ ಕ್ಯಾಟಗರಿ ಆದರೆ ಮಿನಿಮಮ್ 2000 ಬಂದರೂ ಕೂಡ 2000 3000 ಬಂದರೂ ಕೂಡ ಸಿಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಕೆಲವು ಟೈಮ್ 3 times 4 times ಸಿಗುತ್ತೆ. ಸೊ ಅದು ಅವರಿಗೆ ಡಿಸ್ಅಡ್ವಾಂಟೇಜೇ. ನಾವು ಸುಮ್ಮನೆ ಇದು ಮಾಡೋದಲ್ಲ, ನಾನು ಇಷ್ಟು ವರ್ಷ ಮಾಡಿ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಅವರಿಗೆ ಅಡ್ವಾಂಟೇಜ್ ಆಯಿತಾ. ಸೊ ಏನು ಹೇಳ್ತಾರೆ, ಜನರಲ್ ಮೆರಿಟೆಡ್ ಹೈದರಾಬಾದ್ ಕರ್ನಾಟಕ ಅಷ್ಟೇ. ಮತ್ತೊಂದು ಇಲ್ಲಿ ಏನಂತ ಕೇಳಿದರೆ, ಎಲ್ಲರೂ ಕಾಮಿಡಿಗೆ ಬರೆಯುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು, ಕರ್ನಾಟಕದ ಬಗ್ಗೆ ನಾನು ಮಾತಾಡ್ತಾ ಇರೋದು, ಔಟ್ ಆಫ್ ಕರ್ನಾಟಕದವರಿಗೂ ಆಗುತ್ತೆ. ಕಾಮಿಡಿಗೆ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು, ಕರ್ನಾಟಕದ ಸ್ಟೂಡೆಂಟ್ಸ್ಗಳು ಇದಕ್ಕೆ ಹೋಗೋದಿಲ್ಲ. ಯಾವುದಕ್ಕೆ? ಕಾಮಿಡಿಗೆ ಥ್ರೂ ಅಡ್ಮಿಷನ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕೆ ಕಾಮಿಡಿಗೆನ ಬರೀತಾರೆ ಕೇಳಿದ್ರೆ, ಇಟ್ ಇಸ್ ಲೈಕ್ ಅ ಬ್ಯಾಕಪ್ ಆಪ್ಷನ್. ಫಾರ್ ಎಕ್ಸಾಂಪಲ್, ಇಲ್ಲಿ 1,20,000 ಸ್ಟೂಡೆಂಟ್ಸ್ಗಳು ಬರೀತಾ ಇದ್ದಾರೆ. ದಟ್ ಡಸಂಟ್ ಮೀನ್ ದಟ್ ಆಲ್ ದ 1,20,000 ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಥ್ರೂ ಕಾಮಿಡಿಗೆ ಇಟ್ಸ್ ಸೆಲ್ಫ್. ಇಲ್ಲ, ಇಟ್ಸ್ ಲೈಕ್ ಅ ಬ್ಯಾಕಪ್. ಯಾಕೆ ಬ್ಯಾಕಪ್ ಆಗಿ ತಗೊಳ್ತಾರೆ? ಫೀಸ್ ಜಾಸ್ತಿ ಇದೆ, ಒಬ್ವಿಯಸ್ ಅಲ್ಲ. ಯಾಕಂತ ಕೇಳಿದರೆ, ಯಾವಾಗ ಹೋಗ್ತಾರೆ, ಹೇಗೆ ಹೋಗಬೇಕು ಅದೆಲ್ಲದನ್ನು ನಾನೇ ಹೇಳ್ತೇನೆ. ಬಟ್ ಇಲ್ಲಿ ಬರೆಯುವಂಥ 1,20,000 ಸ್ಟೂಡೆಂಟ್ಸಲ್ಲಿ ಕಾಮಿಡಿಗೆ ಜಾಸ್ತಿ ಪ್ರಿಫರ್ ಮಾಡೋದು ಔಟ್ಸೈಡ್ ಕರ್ನಾಟಕದವರು. ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಜಾಸ್ತಿ ಹೋಗ್ಬೋದು, ಅದರಲ್ಲೂ ಹೋಗೋದಿಲ್ಲ. ಬಟ್ ಹೋದರೆ ಜಾಸ್ತಿ ಹೋಗ್ಬೋದು. ಅದರ್ ದ್ಯಾನ್ ಹೈದರಾಬಾದ್ ಕರ್ನಾಟಕ ಉಳಿದವರು ಜಾಸ್ತಿ ಹೋಗೋದಿಲ್ಲ. ಯಾಕಂದರೆ ಫೀಸ್ ಈಸ್ ಅ ಕನ್ಸ್ಟ್ರೆಂಟ್ ಅಲ್ವಾ. ಸೊ ಇಲ್ಲಿ ನಿಮಗೆ 1,20,000 ಸ್ಟೂಡೆಂಟ್ಸ್ ಅಂತ ಹೇಳಿದರೆ, ಎಲ್ಲರೂ ಆಲ್ ಪೀಪಲ್ ಹೂ ಆರ್ ರೈಟಿಂಗ್, ಆಲ್ ಸ್ಟೂಡೆಂಟ್ ದೋಸ್ ಹೂ ಆರ್ ರೈಟಿಂಗ್ ಕಾಮಿಡಿಗೆ, ದೇ ಆರ್ ನಾಟ್ ಯುವರ್ ಕಾಂಪಿಟೇಟರ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ, ಎವ್ರಿ ಇಯರ್ ಏನಾಗುತ್ತೆ, ಕಾಮಿಡಿಗೆ ಕೌನ್ಸಿಲಿಂಗು ಲೇಟ್ ಆಗುತ್ತೆ. ಫಸ್ಟ್ KCET ಕೌನ್ಸಿಲಿಂಗ್ ಆಗುತ್ತೆ, ಅದಾದ ನಂತರ ಕಾಮಿಡಿಗೆ ಆಗುತ್ತೆ. ಫಸ್ಟ್ KCET, ಅದಾದ ನಂತರ ಕಾಮಿಡಿಗೆ ಕೌನ್ಸಿಲಿಂಗ್ ಆಗುತ್ತೆ. ಬಟ್ ಲಾಸ್ಟ್ ಇಯರ್ ಏನಾಗಿತ್ತು, KCETಯಲ್ಲಿ ತುಂಬ ಬ್ಲಂಡರ್ಸ್ಗಳಾಗಿರ್ಲಿಕ್ಕೆ ಹೋಗಿ KCET ತುಂಬ ಡ್ರ್ಯಾಗ್ ಮಾಡಿದರು. KCET ಅರೌಂಡ್ 3 months ಡ್ರ್ಯಾಗ್ ಮಾಡಿದರು. ಆವಾಗ ಕಾಮಿಡಿಗೆ ಫಸ್ಟ್ ಆಗಿತ್ತು ಆಯಿತಾ. ಬಟ್ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಕಾಮಿಡಿಗೆ ರ್ಯಾಂಕ್ ಬಂದಿರುತ್ತೆ, KCET ರ್ಯಾಂಕ್ ಬಂದಿರುತ್ತೆ. ನೀವೇನು ಮಾಡ್ತೀರಾ, KCETಯಲ್ಲಿ ನಿಮ್ಗೊಂದು ಸೀಟ್ ಆಗಿರುತ್ತೆ, ಕಾಮಿಡಿಗೆಯಲ್ಲಿ ನಾನು ಹೋಗಬೇಕಾ ಬೇಡ ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಅರ್ಥ ಆಯ್ತಾ? ಸೊ ಈಗ ಇನ್ ಕೇಸ್ ನಿಮಗೆ KCETಯಲ್ಲಿ ವರ್ಸ್ಟ್ ಆಯಿತು ಅಂತ ಅಂದ್ಕೊಂಡ್ರೆ, ನಿಮಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗಲಿಲ್ಲ, ಬಟ್ ಕಾಮಿಡಿಗೆಯಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೊಂದು ಐಡಿಯಾ ಬಂದಿರುತ್ತೆ, ಓಕೆ ನಾನು KCETಯಿಂದ ಎಕ್ಸಿಟ್ ಆಗ್ಬೋದು, ಕಾಮಿಡಿಗೆ ಹೋಗ್ಬೋದು ಅಂತ ಗೊತ್ತಾಗುತ್ತೆ ಆಯಿತಾ. ಎವ್ರಿ ಇಯರ್ ಆಗಿ ಆಗೋದು, KCET ಫಸ್ಟ್ ಕೌನ್ಸಿಲಿಂಗ್ ಆಗುತ್ತೆ, ನಿಮಗೊಂದು ಐಡಿಯಾ ಬಂದಿರುತ್ತೆ, ಅದಾದ ನಂತರ ಕಾಮಿಡಿಗೆ ಬರುತ್ತೆ. ಬಟ್ ಲಾಸ್ಟ್ ಇಯರ್ ಸ್ವಲ್ಪ ಉಲ್ಟಾ ಆಗಿತ್ತು, ಬಿಕಾಸ್ ಆಫ್ ಬ್ಲಂಡರ್ ಮೇಡ್ ಬೈ, ಮಿಸ್ಟೇಕ್ಸ್ ಮೇಡ್ ಬೈ KEA ಆಯಿತಾ. ನೆಕ್ಸ್ಟು ಕಾಮಿಡಿಗೆ, ಅದೇ ಫಸ್ಟ್ ಕಾಮಿಡಿಗೆ ಆಗುತ್ತೆ, ದೆನ್ KCET ಆಗುತ್ತೆ ಆಯಿತಾ. ಅಂದರೆ ಲಾಸ್ಟ್ ಇಯರ್. ಬಟ್ ಈ ವರ್ಷ ಏನಾಗುತ್ತೆ, KCET ಫಸ್ಟ್ ಕೌನ್ಸಿಲಿಂಗ್ ಆಗುತ್ತೆ, ಕಾಮಿಡಿಗೆ ನೆಕ್ಸ್ಟ್ ಆಗುತ್ತೆ ಆಯಿತಾ. ಇಲ್ಲಿ ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಕಾಮಿಡಿಗೆಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಫಸ್ಟ್ ರೌಂಡ್ ಆದ ನಂತರ ನಿಮಗೆ ಡಿಸಿಷನ್ ತಗೊಳ್ಳೇಬೇಕು ನೀವು. ಕಾಮಿಡಿಗೆಯಲ್ಲಿ ಏನಾಗುತ್ತೆ, ಕಾಮಿಡಿಗೆಯಲ್ಲಿ ನೀವು ಇನ್ ಕೇಸ್ ಒಂದೇ ಎಕ್ಸಿಟ್ ಆಗಬೇಕು. KCETಯಲ್ಲೂ ಕೂಡ 4 choices ಇರುತ್ತೆ. ಒನ್ಸ್ ಆಫ್ಟರ್ ಫಸ್ಟ್ ರೌಂಡ್ ದೆರ್ ಆರ್ 4 choices. ನೀವು ಈ 4 choiceಲ್ಲಿ ಒಂದು ಚಾಯ್ಸನ್ನು ಮಾಡಲೇಬೇಕು. ಚಾಯ್ಸ್ 1 ಮಾಡಿ, ಚಾಯ್ಸ್ 2 ಮಾಡಿ, ಎರಡರಲ್ಲಿ ಯಾವುದೇ ಚಾಯ್ಸ್ ಮಾಡಿದ್ರು ಕಂಪಲ್ಸರಿ ಫೀಸ್ ಪೇ ಮಾಡಲೇಬೇಕು. ಇಲ್ಲೂ ಅಷ್ಟೇ, ಕಾಮಿಡಿಗೆಯಲ್ಲೂ ಅಷ್ಟೇ, ಚಾಯ್ಸ್ 1 ಮಾಡಿ, ಚಾಯ್ಸ್ 2 ಮಾಡಿದರೆ ಕಂಪಲ್ಸರಿ ಫೀಸ್ ಪೇ ಮಾಡಲೇಬೇಕು. ಅರ್ಥ ಆಯ್ತಾ? ಸೊ ಆವಾಗ ನಿಮಗೆ ಸರ್ ನಾನು ಎರಡೂ ಕಡೆ ನಾನು ಫೀಸ್ ಪೇ ಮಾಡಬೇಕಲ್ಲ, KCET ಈ ಕಡೆ ಆಗ್ತಾ ಇರುತ್ತೆ, ಕಾಮಿಡಿಗೆ ಈ ಕಡೆ ಆಗಿರುತ್ತೆ, ನಾನು ಅದು ಕಾಮಿಡಿಗೆಯಲ್ಲಿ ಫೀಸ್ ಜಾಸ್ತಿ ಸರ್, ನಂಗೆ ಅದು ಕಷ್ಟ ಆಗುತ್ತೆ. ಆವಾಗ ಇಂಥ ಟೈಮಲ್ಲಿ ನೀವು ಯಾವುದನ್ನು ಆಕ್ಸೆಪ್ಟ್ ಮಾಡಬೇಕು, ಕಾಮಿಡಿಗೆಯಿಂದ ಎಕ್ಸಿಟ್ ಆಗಬೇಕಾ ಬೇಡವಾ, ಅದೆಲ್ಲದನ್ನು ನನ್ನ ಕೌನ್ಸಿಲಿಂಗಲ್ಲಿ ಹೇಳ್ತೇನೆ ಆಯಿತಾ. ನೀವು ನನ್ನ ಕೌನ್ಸಿಲಿಂಗಿಗೆ ಜಾಯ್ನ್ ಆದರೆ ನಾನು ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡ್ತೇನಲ್ಲ, ಇದು ಬೆಟರಾ, ನೀವೀಗ ಕಾಮಿಡಿಗೆಯಿಂದ ಎಕ್ಸಿಟ್ ಆದರೆ ನಿಮಗೆ ಒಳ್ಳೆ ಚಾಯ್ಸಾ ಬೇಡವಾ ಅದನ್ನು ನಾನು ಹೇಳ್ತೇನೆ. KCETಯಲ್ಲಿ ಇರೋದು ಒಳ್ಳೆಯದಾ, ಕಾಮಿಡಿಗೆಯಲ್ಲಿ ಇರೋದು ಒಳ್ಳೆಯದು, ಎಲ್ಲದನ್ನು ನಾನು ಹೇಳ್ತೇನೆ, ಗೈಡ್ ಮಾಡ್ತೇವೆ ಆಯಿತಾ. ಯಾಕೆ ನೀವು ಇರಬೇಕು, ಯಾಕೆ ಇರಬಾರ್ದು ಅನ್ನೋದನ್ನು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೇನೆ ಆಯಿತಾ. ನೆಕ್ಸ್ಟು, ಹಾಗಾದರೆ ಕಾಮಿಡಿಗೆಯಿಂದ ಡಿಸ್ಅಡ್ವಾಂಟೇಜ್ ಇಲ್ವಾ? ಇದೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಕಾಮಿಡಿಗೆ? ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳಿದರೆ, ಕಾಮಿಡಿಗೆನ ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಫೀಸ್ ಎಷ್ಟು ಕೇಳಿದರೆ, ಲಾಸ್ಟ್ ಇಯರ್ ಅಪ್ ಟು 3,25,000 ವರೆಗೂ ಹೋಗಿದೆ. 25K. KCETದು ಎಷ್ಟು ಹೇಳಿ, KCET ಫೀಸ್ ಎಷ್ಟಾಗುತ್ತೆ, ಅಪ್ ಟು 1,30,000 ಆಯಿತಾ. ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್ ಆಲ್ಸೋ. ಸೊ 3 lakh ಅಂದರೆ ಆಲ್ಮೋಸ್ಟ್ ಥ್ರೈಸ್. ಫೀಸ್ ಈಸ್ ಅ ಮೇಜರ್ ಕನ್ಸ್ಟ್ರೆಂಟ್, ಇಲ್ಲಿ ಮೇಜರ್ ಕನ್ಸ್ಟ್ರೆಂಟ್ ಇದೆ. ಎರಡನೇದು ಎಕ್ಸಾಮ್. ಕಂಪ್ಯಾರಿಟಿವ್ಲಿ ನೀವು KCETಗೆ ಕಂಪೇರ್ ಮಾಡಿದರೆ ಎಕ್ಸಾಮ್ ಲೆವೆಲ್ ಸ್ವಲ್ಪ ಹೈ ಇರುತ್ತೆ, KCETಗೆ ಕಂಪೇರ್ ಮಾಡಿದರೆ ಹೈ ಇರುತ್ತೆ. ವೆನ್ ಯು ಕಂಪೇರ್ ಇಟ್ ವಿತ್ KCET, ದ ಎಕ್ಸಾಮ್ ಅಂದರೆ ಡಿಫಿಕಲ್ಟಿ ಲೆವೆಲ್ ಅಂತ ಬರೀತೇನೆ ನಾನಿಲ್ಲಿ. ಡಿಫಿಕಲ್ಟಿ ಲೆವೆಲ್ಲು ಯಾವುದರಲ್ಲಿ 3 ಇರುತ್ತೆ, ಕಾಮಿಡಿಗೆಯಲ್ಲಿ ಆಯಿತಾ. ನಿಮ್ಗೆ ನೋಡಿ ಸ್ಟೂಡೆಂಟ್ಸ್, ಟೋಟಲ್ ಓವರಾಲ್ ಆಗಿ KCETಯಲ್ಲಿ 3 lakh, ಮೋರ್ ದ್ಯಾನ್ 3 lakh ಸ್ಟೂಡೆಂಟ್ಸ್ ಇರ್ತಾರೆ, ಆವಾಗ ಸ್ವಲ್ಪ ಈಸಿ ಇರುತ್ತೆ. ಬಟ್ ಇದರಲ್ಲಿ ಇರೋದೇ 1,20,000 ಸ್ಟೂಡೆಂಟ್ಸ್ಗಳು, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಆಯಿತಾ. ಬಟ್ ಓವರಾಲ್ ಆಗಿ ನಿಮಗೆ ಫೀಸ್ ಮತ್ತು ಎಕ್ಸಾಮ್ ಕನ್ಸ್ಟ್ರೆಂಟ್ ಬಿಟ್ಟರೆ ಕಾಮಿಡಿಗೆ ಈಸ್ ಬೆಸ್ಟ್. ಅರ್ಥ ಆಯ್ತಾ. ನಾನು ನಿಮಗೊಂದು ಕನ್ಕ್ಲೂಷನ್ ಕೊಡೋದಾದರೆ, ಕನ್ಕ್ಲೂಷನ್ ಏನು ಕೊಡ್ಬೋದು ಸರ್, ನಾನೀಗ ಕಾಮಿಡಿಗೆ ಥ್ರೂ ಹೋಗೋದಾ ಅಥವಾ KCET ಥ್ರೂ ಹೋಗೋದು ಬೆಟರಾ?
ಇದು ಯಾವುದ್ರ ಮೇಲೆ ಇರುತ್ತೆ ಕೇಳಿದರೆ ದ ಕಾಲೇಜ್ ಯು ಆರ್ ಗೆಟಿಂಗ್, ನಿಮ್ಮ ರ್ಯಾಂಕ್ ಮತ್ತು ಕಾಲೇಜ್ ಆಯಿತಾ. ನೀವು ಕಾಮಿಡ್ಗೆ ಥ್ರೂ ನಿಮ್ಗೆ ಯಾವ ಕಾಲೇಜ್ ಆಗ್ತಾಯಿದೆ, KCET ಥ್ರೂ ಯಾವ ಕಾಲೇಜ್ ಆಗ್ತಾಯಿದೆ, KCET ಥ್ರೂ ಯಾವ ಕಾಲೇಜ್ ಆಗ್ತಾಯಿದೆ ಅಥವಾ ಕಾಮಿಡ್ಗೆ ಥ್ರೂ ಯಾವ್ದು ಕಾಲೇಜ್ ಆಗ್ತಾಯಿದೆ, ಅದ್ರ ಬೇಸಿಸ್ ಮೇಲೆ ನೀವು ಡಿಸಿಷನ್ನ ತೊಗೊಳ್ಬೇಕು. ಸರ್ ನಾನು ಇಲ್ಲಿ 3 lakhs ಕೊಡ್ತಾ ಇದ್ದೇನೆ, ಈಸ್ ಇಟ್ ವರ್ತ್? ಯಾವಾಗ ವರ್ತ್ ಅಂತ ನಾನು ಹೇಳ್ತೇನೆ ನಿಮಗೆ ಕೌನ್ಸಿಲಿಂಗ್ ಇದರಲ್ಲಿ, ಯಾವಾಗ ವರ್ತ್, ನೀವು ಯಾವಾಗ ಎಕ್ಸಿಟ್ ಆಗಬೇಕು. ಈಗ KCETಲಿ ನಾನು ಚಾಯ್ಸನ್ನು ಮಾಡಬೇಕು, ಯಾವ ಚಾಯ್ಸನ್ನು ಮಾಡಬೇಕು ಸರ್, ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ, ಅಥವಾ ನಾನು ಆಚೆ ಕಡೆ ಕಾಮಿಡಿಗೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ, KCET ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ, ಈಚೆ ಕಡೆ KCETಲಿ ನಾನು 1 lakh ವರೆಗೆ ಪೇ ಮಾಡಬೇಕು, ಆಚೆ ಕಡೆ ಕಾಮಿಡಿಕಲ್ಲೂ ನಂಗೆ ಸೀಟ್ ಆಗಿದೆ 3 lakhs ಪ್ಲಸ್ ಪೇ ಮಾಡಬೇಕು. ಸರ್ ನನಗೆ ಈ 4 lakhs ತುಂಬ ಇದಾಗ್ತಾ ಇದೆ, ನಾನು ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಳ್ಬೇಕು, ಯಾವ್ದು ತೊಗೊಳ್ಳಿ ಸರ್? ನಿಮಗೆ ಸಿಗೋ ಕಾಲೇಜ್ ಮೇಲ್ಗಡೆ ನಾನು ನಿಮ್ಗೆ ಹೇಳ್ತೇನೆ ಆಯಿತಾ. ನಮ್ಮ ಕೌನ್ಸಿಲಿಂಗಲ್ಲಿ ಕಂಪ್ಲೀಟ್ ಡಿಸಿಷನ್ ಇದು ಕೊಡ್ತೇನೆ, ನಮ್ಮ ಗೈಡೆನ್ಸ್ ಆಯಿತಾ. ಆ್ಯಂಡ್ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ಕಾಮಿಡಿಕೆಯಲ್ಲಿ ಕಟ್ ಆಫ್ ರ್ಯಾಂಕು ನಿಮ್ಮ ಗೈಡ್ ನಾನು ತೋರಿಸ್ತೇನೆ. ಆಮೇಲೆ ಸೀಟ್ಗಳು ಎಷ್ಟು ಉಳಿದಿದೆ, ಕಾಮಿಡಿಕೆಯಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಸ್ಟೂಡೆಂಟ್ಸು, ನೀವು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿದರೆ ಫೀಸ್ ಜಾಸ್ತಿ, ಅದು 100% ಹೌದು. ಆ್ಯಂಡ್ ನಿಮಗೆ ಇದು ಸಿಗೋದಿಲ್ಲ, ಯಾವುದು ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸ್ಕಾಲರ್ಶಿಪ್ ಏನು 20,000 30,000 ಸಿಗುತ್ತೆ ನೋಡಿ, ಅದು ಸಿಗೋದಿಲ್ಲ ಕಾಮಿಡಿಕೆ ಥ್ರೂ ಹೋದರೆ. ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ಕೊಡೋದು ಗೌರ್ಮೆಂಟ್ ಅವರು. ನೀವು ಏನು KCET ಥ್ರೂ ಹೋದಾಗ ಗೌರ್ಮೆಂಟಿಗೆ ಇಂತಿಷ್ಟು ಫೀಸನ್ನು ಕೊಟ್ಟಿರ್ತೀರ. ಯಾರು ಗೌರ್ಮೆಂಟ್ ಥ್ರೂ ಹೋಗಿದ್ದೀರಾ, KCET ಥ್ರೂ ಹೋಗಿದ್ದೀರಾ, ಆ ಅಮೌಂಟಲ್ಲಿ ಸ್ವಲ್ಪ ಹಣವನ್ನು ನಿಮಗೆ ವಾಪಸ್ ಕೊಡೋದು. ಫಾರ್ ಅದರ್ ಕ್ಯಾಟಗರಿ ಇಟ್ ವಿಲ್ ಬಿ 20,000 ಅಪ್ ಟು 25,000. ಅರ್ಥ ಆಯ್ತಾ? ಸೊ ಕಾಮಿಡಿಕೆ ಥ್ರೂ ನಿಮಗೆ ಇದಿರೋದಿಲ್ಲ, ಏನು ಸ್ಕಾಲರ್ಶಿಪ್ ಇರೋದಿಲ್ಲ ಆ್ಯಂಡ್ ಫೀಸ್ ಜಾಸ್ತಿ. ಬಟ್ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದಾದರೆ ಕಾಮಿಡಿಕೆ ಇಸ್ ಅ ಬೆಟರ್. ಓಕೆ, ನೀವು ಫಿನಾನ್ಷಿಯಲಿ ಒಳ್ಳೆದಿದ್ದರೆ, ನಾನು ಒಂದೆರಡು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಕಾಮಿಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಅದರ್ ಕ್ಯಾಟಗರಿಲಿ ಇದ್ದರೂ ಕೂಡ KCETಯಲ್ಲಿ ತುಂಬ ಬ್ಯಾಡ್ ರ್ಯಾಂಕಿಂಗ್ ಹೋಗಿದ್ದರೆ, ಅದರ್ ಕ್ಯಾಟಗರಿ ಯು ಮೈಟ್ ನಾಟ್ ಬಿ ಫ್ರಮ್ ಹೈದರಾಬಾದ್ ಕರ್ನಾಟಕ, ಯು ಮೈಟ್ ನಾಟ್ ಬಿ ಫ್ರಮ್ ಜನರಲ್ ಮೆರಿಟ್, ಬಟ್ ಅದರ್ ಕ್ಯಾಟಗರಿಲಿ ಇದ್ದೀರಾ, ಬಟ್ ನಿಮ್ಮ KCET ರ್ಯಾಂಕ್ 1,50,000 60,000 ಅಥವಾ 2 lakhs ಮೇಲ್ಗಡೆ ಹೋಗಿದೆ, ಕಾಮಿಡಿಕಲ್ಲಿ ಅಟ್ಲೀಸ್ಟ್ ಒಂದು 40-50,000 ಬಂದಿದ್ದರೆ ದಟ್ ಈಸ್ ಬೆಟರ್. ಆವಾಗ ಕಾಮಿಡಿಕೆ ಬೆಟರ್. ನಾನು ಹೇಳ್ತೇನೆ ನಿಮ್ಗೆ ಯಾವಾಗ ಬೆಟರ್, ಕಾಮಿಡಿಗೆ ಹೋಗಬೇಕಾ ಬೇಡವಾ ಎಲ್ಲದನ್ನು ಕೌನ್ಸಿಲಿಂಗಲ್ಲಿ ಇದು ಮಾಡ್ತಾರೆ ನಿಮಗೆ, ಎಂಡ್ ಟು ಎಂಡ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್ ಆಯಿತಾ. ಸೊ ಇದಿಷ್ಟು ಕಾಮಿಡಿಕೆ ಬಗ್ಗೆ. ಕಾಮಿಡಿಕೆಯನ್ನು ದಯವಿಟ್ಟು ಬರಿತಾ ಇದ್ದವರು ದಯವಿಟ್ಟು ಸೀರಿಯಸ್ಸಾಗಿ ಓದಿ, ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಬನ್ನಿ. ಕಾಮಿಡಿಕೆಯಲ್ಲಿ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ, ಥರ್ಡ್ ರೌಂಡ್ ಆದ ನಂತರ ಕೂಡ ಬೇಕಾದಷ್ಟು ಸೀಟ್ಸ್ಗಳು ಉಳಿದಿತ್ತು ಕಾಮಿಡಿಕೆಯಲ್ಲಿ. ಅದನ್ನು ಕೆಲವೊಂದಿಷ್ಟು ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟಾಗಿ ಕನ್ವರ್ಟ್ ಮಾಡ್ತಾರೆ, ಕೆಲವೊಂದಿಷ್ಟು ಸೀಟ್ಗಳನ್ನು KEಗೆ ಸರೆಂಡರ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಆದಷ್ಟು ನೀವು ಏನು ಹೇಳ್ತೀರಾ, ಕಾಮಿಡಿಕೆಯಲ್ಲಿ ಎಷ್ಟು ನಿಮಗೆ ಟ್ರೈ ಮಾಡಲಿಕ್ಕಾಗುತ್ತೆ ಅಷ್ಟು ಟ್ರೈ ಮಾಡಿ. ಓಕೆ, ಕಾಮಿಡಿಕೆ ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ತುಂಬ ಅಡ್ವಾಂಟೇಜ್. ನಾನು ಅದರ ಕಟ್ ಆಫನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ, ಎಷ್ಟು ಕಟ್ ಆಫ್ ಆಗಿದೆ, ಎಷ್ಟು ವೇರಿಯೇಷನ್ಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಓಕೆ, ಹೋಪ್ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳ್ತಾ ಇರೋದು ಈ ಯಾವುದು ಕನ್ಫ್ಯೂಷನ್ಸ್ಗಳಿರಬಾರ್ದು. ಯಾಕಂತ ಕೇಳಿದರೆ KCET ಅಲ್ಲೂ ಅಷ್ಟೇ, KCETಯಲ್ಲಿ ಏನಾಗುತ್ತೆ, ನೀವು ಇವಾಗ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇನೆ, KEA ಹೆಲ್ಪ್ಲೈನ್ ನಂಬರ್ ಅಂತಿದೆ, ಅದಕ್ಕೆ ಕಾಲ್ ಮಾಡಿ. ಸೀರಿಯಸ್ಲಿ ಅವ್ರು ರಿಸೀವ್ ಮಾಡೋದಿಲ್ಲ ಆಯಿತಾ. ನೀವೊಂದು 10 ಟೈಮ್ ಮಾಡಿದ ಮೇಲೆ ರಿಸೀವ್ ಮಾಡ್ತಾರೆ, ಅದು ನಿಮಗೆ ಪ್ರಾಪರ್ ಗೈಡೆನ್ಸನ್ನು ಕೊಡೋದಿಲ್ಲ, ಅವರಿಗೆ ಕ್ಲಾರಿಟಿ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಇದೆಲ್ಲ ಬ್ಲಂಡರ್ಸ್ಗಳು ಆಗ್ತಾ ಇರುತ್ತೆ. ಇದು ಯಾವ ಪ್ರಾಬ್ಲಮ್ಸ್ಗಳು, ಇದು ಯಾವ ಟೆನ್ಷನ್ಗಳು ನಿಮ್ಗೆ ಇರಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಸುಮ್ಮನೆ 999 ರೂಪೀಸ್ ವೇಸ್ಟ್ ಆಗುತ್ತೆ, 1499 ರೂಪೀಸ್ ವೇಸ್ಟ್ ಆಗುತ್ತೆ, ನಾನೇ ಎಂಟ್ರಿ ಮಾಡ್ಕೊಳ್ತೇನೆ. ಸ್ಟೂಡೆಂಟ್ಗಳು ಹೇಳ್ತಾರೆ ನಾನೇ ಎಂಟ್ರಿ ಮಾಡ್ಕೊಳ್ತೇನೆ ಅಂತ, ಬಟ್ ಇದರಲ್ಲಿ ಹಿಡನ್ ವಿಷಯಗಳು ತುಂಬ ಇರುತ್ತೆ. ಯಾಕಂದರೆ ಪ್ರಾಸೆಸ್ ಇರ್ಬೋದು ಅಥವಾ ಮುಂದೆ ನಡೆಯುವ ವಿಷಯಗಳಿರ್ಬೋದು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಲ್ಲಿ ಮಾಡುವಂಥ ಚಿಕ್ಕ ಮಿಸ್ಟೇಕ್ಸ್ಗಳು, ಅವ್ರ ವೆಬ್ಸೈಟಲ್ಲಿ ಆಗೋ ಪ್ರಾಬ್ಲಮ್ಗಳು ನಿಮ್ಗೆ ತುಂಬ ಟೆನ್ಷನ್ನ ಕೊಡುತ್ತೆ. ಅದು ಯಾವ ಟೆನ್ಷನ್ಗಳು ನಿಮ್ಗೆ ಇರೋದಿಲ್ಲ ಅಂತ. ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಾಯ್ನ್ ಆಗಿ, ಯಾರಿಗೂ ಫೋರ್ಸ್ ಇಲ್ಲ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಕಾಮಿಡಿಗೆ ರ್ಯಾಂಕ್ ಕಂಪ್ಯಾರಿಸನ್ ಮಾಡ್ತಾನೆ, KCETದು ಟಾಪ್ 10 ಕಾಲೇಜ್ಗಳ ರ್ಯಾಂಕ್ ಕಂಪ್ಯಾರಿಸನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.